ಇನ್ನು ನಟ ದರ್ಶನ್ ಬಿಡುಗಡೆಗೆ ಮುಹೂರ್ತ ಫಿಕ್ಸ್ ಅಂತ ದೇವರೇ ಮುನ್ಸೂಚನೆ ಕೊಟ್ಟಿದ್ದಾರಂತೆ. ಹೌದು, ತುಮಕೂರು ಜಿಲ್ಲೆಯ ಚಿನಗ ಗ್ರಾಮದ ಮೂಕಾಂಬಿಕಾ ದೇವಿ ದೇಗುಲದ ಅರ್ಚಕರು ಒಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಅಶ್ವೀಜ ಕಾರ್ತಿಕ ಮಾಸದ ಮಧ್ಯಭಾಗದಲ್ಲಿ ದರ್ಶನ್ ಬಿಡುಗಡೆ ಆಗ್ತಾರೆ. 2027ಕ್ಕೆ ಶನಿ ದಶಾಭುಕ್ತಿ ಪ್ರಾರಂಭವಾಗಲಿದೆ. ದರ್ಶನ್ ರಾಜಕೀಯ ಜೀವನ ತುಂಬ ಚೆನ್ನಾಗಿದೆ ಅಂಥೇಳಿ ಜ್ಯೋತಿಷಿ ಡಾಕ್ಟರ್ ಲಕ್ಷ್ಮೀಕಾಂತ್ ಆಚಾರ್ಯ ಹೇಳಿದ್ದಾರೆ. ಅಲ್ಲದೆ ಬಲಗಡೆಯ ಹೂಪ್ರಸಾದ ಕೊಡುವ ಮೂಲಕ ತಾಯಿ ಮೂಕಾಂಬಿಕೆ ದರ್ಶನ್ ಬಿಡುಗಡೆಯ ಮುನ್ಸೂಚನೆ ಕೊಟ್ಟಿದ್ದಾರೆ ಅಂಥೇಳಿ ಇವರು ಹೇಳಿದ್ದಾರೆ. ಇವರ ಮಾತನ್ನು ಕೇಳಿ ದರ್ಶನ್ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಖಂಡಿತ ಖುಷಿಪಡಿ, ಅದನ್ನು ಏನು ಅಂತ ಕೂಡ ನಾನು ಕೂಡ ನಿಮ್ಗೆ ತೋರಿಸ್ತೀನಿ ಅವರು ಹೇಳಿ. ಮತ್ತೆ ಅವರು ಅತಿ ಶೀಘ್ರದಲ್ಲಿ ಕೂಡ ಬಿಡುಗಡೆ ಆಗ್ತಕ್ಕಂಥ ಪ್ರಸಾದ ಕೊಟ್ಟರು. ದೇವಿಯ ಒಂದು ಆಶೀರ್ವಾದ ಆಯಿತು ನೋಡಿ. ಆ ದೇವಿ ಕೂಡ ಪ್ರಸಾದವನ್ನು ಕೊಟ್ಟಿದ್ದಾಳೆ. ಅತಿ ಶೀಘ್ರದಲ್ಲಿ ಕೂಡ ಬಿಡುಗಡೆ ಆಗ್ತಾಳೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಡ ಅಂತ ಹೇಳಿ ನಾನು ಪ್ರತಿಯೊಬ್ಬರಲ್ಲೂ ಕೂಡ ಕೇಳ್ಕೊಳ್ತೇನೆ. ಎಷ್ಟು ದಿನದಲ್ಲಿ ಬಿಡುಗಡೆ ಆಗ್ತಾರೆ? ಅವರಿಗೆ ಇವಾಗ ಒಳ್ಳೆ ಸಮಯ ಪ್ರಾರಂಭ ಆಗಿದೆ. ನಂತರ ಕಾರ್ತಿಕ ಮಾಸದ ಅಂತ್ಯಭಾಗದೊಳಗಡೆ ಖಂಡಿತವಾಗೂ ಕೂಡ ಅವರಿಗೆ ಶುಭವಾಗಿರ್ತಕ್ಕಂಥ ಒಂದು ವಿಚಾರ ಸಿಗ್ತಕ್ಕಂಥದ್ದಿರುತ್ತೆ. ಅದು ನಾಳೆನೇ ಆಗಿರ್ಬೋದು ಅಥವಾ ನಾಡಿದ್ದೇ ಆಗಿರ್ಬೋದು. ಹಾಗಾಗಿ ಇದಕ್ಕೆ ಒಂದು ಮಾಸ ಅಂತ ನಾವು ಏನು ಹೇಳ್ತೀವಿ, ಆಶ್ವಾಯುಜ ಮಾಸ ಪ್ರಾರಂಭವಾಗುತ್ತೆ. ನಂತರ ಕಾರ್ತಿಕ ಮಾಸವು ಕೂಡ ಪ್ರಾರಂಭವಾಗ್ತಕ್ಕಂಥದ್ದು. ಈ 2 ಮಾಸದ ಒಳಭಾಗದಲ್ಲಿ ಖಂಡಿತವಾಗೂ ಕೂಡ ಅವ್ರಿಗೆ ಒಳ್ಳೆ ರೀತಿಯಾದಂಥ ಫಲಾನುಫಲಗಳೇ ಕೂಡ ಸಿಗ್ತಕ್ಕಂಥದ್ದಿರುತ್ತೆ. ಯಾಕೆಂದರೆ ಈಗ ನೀವೇ ಕೂಡ ನೋಡಿದ್ರಿ, ದೇವಿಯ ಆಶೀರ್ವಾದ ಪ್ರಾಪ್ತಿಯಾಗಿದೆ. ಆ ದೇವಿ ಬಲಗಡೆಯಿಂದ ಹೂವು ಪ್ರಸಾದವನ್ನು ಕೊಟ್ಟಿದ್ದಾಳೆ. ಈ ದೇವಿ ಹೂವು ಪ್ರಸಾದವನ್ನು ಕೊಟ್ಟರೆ ಖಂಡಿತವಾಗೂ ಕೂಡ ಇದುವರೆಗೂ ಯಾವುದೂ ಕೂಡ ಒಂದು ರೀತಿಯಾಗಿ ಸುಳ್ಳಾಗಿರ್ತಕ್ಕಂಥದ್ದಿಲ್ಲ. ಜನ್ಮ ಜಾತಕದಲ್ಲಿ ಅವ್ರಿಗೆ ಒಂದು ಏನು ಗುರು ದಶಾಭುಕ್ತಿ ನಡೀತಾ ಇತ್ತು, ಈಗ ನಂತರ ಶನಿ ದಶಾಭುಕ್ತಿ ಕೂಡ 2027ಕ್ಕೆ ಪ್ರಾರಂಭ ಆಗೋದ್ರಿಂದ ಅವ್ರಿಗೆ ರಾಜಕೀಯ ಜೀವನ ತುಂಬ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ. 2027 ನಂತರ ರಾಜಕೀಯ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊಳ್ತಾರೆ. ಓಕೆ, ಈ ನಡುವೆ ಪವಿತ್ರ ಗೌಡ ತಾನು ಬಚಾವಾಗೋದಕ್ಕೆ ಟಾಮಿ ಸೆಬಾಸ್ಟಿಯನ್ ಅಂದರೆ ಪ್ರಖ್ಯಾತ ವಕೀಲರು, ನಾನು ಹೇಳಿದೆ ಯಾವ ರೀತಿ ವಾದ ಮಾಡ್ತಾ ಇದ್ದಾರೆ. ನಮಗೇನ್ರಿ ಅವ್ರು ಏನು ಬೇಕಿದ್ರು ಅವ್ರು ಹೊಡೆದು ಸಾಯಿಸಿದ್ರು, ನಾನು ಹೇಳಿದ್ದೇನು ತಪ್ಪ, ಈ ಥರ ವಾದವಾಗ್ತಾ ಇದೆ. ಕೋರ್ಟ್ ಮಾನ್ಯ ಮಾಡಿದ್ರು ಮಾಡ್ಬೋದು. ಈಗ ಯಾರಿಗಾಗಿ ದರ್ಶನ್ ಪಾಪ ಜೈಲಿಗೆ ಹೋದ್ರು, ದರ್ಶನ್ ಜೈಲಲ್ಲಿ ಬಾಕಿ ಆಗಿಬಿಟ್ಟು ಪವಿತ್ರ ಗೌಡ ಆರಾಮ್ಸೆ ಹೊರಗೆ ಬರೋ ಸಾಧ್ಯತೆ ಇದೆ. ಬೇಕಾ? ಆದರೆ ರೇಣುಕಾ ಕೊಲೆಗೆ ಸೂತ್ರಧಾರಿ ಯಾರು? ಪವಿತ್ರ ಗೌಡ. ಕಾನೂನು ಅಷ್ಟು ಸುಲಭ ಇಲ್ಲ. ಹೌದು, ಮೊದಲು ರೇಣುಕಾ ಸ್ವಾಮಿಯಿಂದ ಕೆಟ್ಟ ಕೊಳಕ ಅಶ್ಲೀಲ ಸಂದೇಶ ಬಂದಿದೆ. ರೇಣುಕಾ ಸ್ವಾಮಿ ಅಶ್ಲೀಲ ಸಂದೇಶದ ಬಗ್ಗೆ ಮಾಹಿತಿ ಬಂತು. ಸಹಾಯಕ ಪವನ್ಗೆ ಅದನ್ನು ಆಕೆ ಹೇಳ್ತಾಳೆ. ಪವನ್ ಮುಖಾಂತರ ದರ್ಶನ್ಗೆ ಹೇಳಿಸಿದ್ಲು ಪವಿತ್ರ. ಮೆಸೇಜ್ ಬಗ್ಗೆ ಮ್ಯಾನೇಜರ್ ನಾಗರಾಜ್ಗೂ ಮಾಹಿತಿ ಹೋಗುತ್ತೆ. ಮ್ಯಾನೇಜರ್ ನಾಗಾನಿಗೆ ಮೊದಲು ವಿಷಯ ಮುಟ್ಟಿಸ್ತಾನೆ ಪವನ್ A3. ಆಗ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಅಪಹರಿಸಲು ಸಂಚು. ಒಬ್ಬರನ್ನು ಅಪಹರಿಸಬೇಕು ಅಂತಂದರೆ ನಾಗರಾಜ್ ಆಗಲಿ ಪವನ್ ಆಗಲಿ ಈಕೆ ಆಗಲಿ ದರ್ಶನ್ ಅನುಮತಿ ಇಲ್ಲದೆ ಮಾಡ್ತಾರ? ಅಷ್ಟು ಧೈರ್ಯ ಇದೆ ಅವರಿಗೆಲ್ಲ. ದರ್ಶನ್ ಬಿಟ್ಬಿಡ್ತಾರಾ ಹಂಗೆ? ಅಪಹರಿಸ್ಕೊಂಬಂದ ನಂತರ ಅಣ್ಣ ಅಪಹರಿಸ್ಕೊಂಬಂದಿದ್ದೀನಿ ನೋಡು ಅಂತಂದರೆ ಇಲ್ಲ ಅಲ್ವಾ? ದರ್ಶನ್ ಹೇಳದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇಲ್ಲ ಅಂತ ತಿಳ್ಕೊಳ್ಳಿ, ಅದು ಬೇರೆ ವಿಚಾರ. ಜೂನ್ 8, 2024 ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಅಲ್ರಿ, ಕಿಡ್ನ್ಯಾಪ್ ಮಾಡಿಬಿಡೋಣ ಅಂತೇಳಿ ನಾಗರಾಜ್ಗೆ ಅನಿಸ್ಬೋದಾ? ಪವನ್ಗೆ ಅನಿಸ್ಬೋದಾ? ಪವನ್ಗೆ ಅನಿಸ್ಬೋದಾ? ಓತಿಕ್ಯಾತನಿಗೆ. ಇನ್ನು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಡಿಗೆ ಕರೆತಂದಿದ್ರು. ಶೆಡ್ ದರ್ಶನ್ ಕರೀತಾರಂತೆ. ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಹಲ್ಲೆ ಮಾಡಲಾಗತ್ತೆ. ದರ್ಶನ್ ಗ್ಯಾಂಗ್ನಲ್ಲಿ ಹಲ್ಲೆ ನಡೆಸುವಾಗ ಶೆಡ್ನಲ್ಲಿ ಇದ್ಲು ಅಂತೇಳಿ ಆರಂಭಿಕವಾಗಿ ಏನು ಚಾರ್ಜ್ ಶೀಟ್ ಬರೋದಕ್ಕಿಂತ ಮೊದಲೇ ಆ ಮಾಹಿತಿಗಳನ್ನು ಪೊಲೀಸ್ ಬರ್ತಾಯಿತ್ತು. ರೇಣುಕಾ ಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದಿದ್ದರು ಪವಿತ್ರ. ಕಾರಣ ಚಪ್ಪಲಿಯಲ್ಲಿ ರಕ್ತದ ಕಲೆ ಮತ್ತು ಬಟ್ಟೆಯಲ್ಲಿ ರಕ್ತದ ಕಲೆ ಇತ್ತು ಪವಿತ್ರ ಗೌಡರದು. ಆಮೇಲೆ ನಮಗೆ ಸಿಕ್ಕ CCTVಯಲ್ಲಿ ಪವಿತ್ರ ಗೌಡ ಓಡಾಟ ನೋಡಿದ್ದೀವಿ. ಪವಿತ್ರ ಮೊಬೈಲ್ ಕೃತ್ಯದ ಸ್ಥಳದಲ್ಲಿ ಆ್ಯಕ್ಟಿವ್ ಆಗಿತ್ತು. ಅದನ್ನು ಚಾರ್ಜ್ ಶೀಟ್ ಆಮೇಲೆ ಅದಕ್ಕಿಂತ ಮೊದಲೇ ಪೊಲೀಸರು ಹೇಳಿದಾರಲ್ವ, ನಾವೇ ಹೇಳಿದ್ದೀವಿ. ಕಿಲ್ ಹಿಮ್ ಅಂತ ಸೂಚನೆ ಕೊಟ್ಟಿದ್ದೆ ಪವಿತ್ರ ಗೌಡ. ಇದನ್ನು ಚಾರ್ಜ್ ಶೀಟ್ಗಿಂತ ಮೊದಲೇ ನಾವು ಹೇಳಿದ್ವಿ. ಆಮೇಲೆ ಚಾರ್ಜ್ ಶೀಟಲ್ಲಿ ಬಂತು. ಕೊಂದ ಬಳಿಕ ಶವ ರಾಜಕಾಲುವೆ ಬಳಿ ಬಿಸಾಡಿದ್ರು. ಹೇಗೆ ಎನ್ನುವುದನ್ನು ಹೇಳಿದ್ದೆ ನಾನು. ಈ ಕಡೆ ಬಿಸಾಡಿದರೆ ರಾಜರಾಜೇಶ್ವರಿ ನಗರದ ಮೋರಿ ಹತ್ತಿರ ಇತ್ತು, ಬಟ್ ಎಲ್ಲಿಗೋ ತಗೊಂಡೋಗಿ ಬಿಸಾಕ್ತಾರೆ. ಯಾಕಂದರೆ ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಂದರೆ ಆ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ನಮಗೆ ಗೊತ್ತಿರೋವನು ವಿನಯ್. ಎಲ್ಲ ಘಟನೆಗಳ ಹಿಂದೆ ಪವಿತ್ರ ಗೌಡ ಕರಾಳ ಹೆಜ್ಜೆ ಇದ್ದೇ ಇದೆ. ಕಿಡ್ನ್ಯಾಪ್ ವೇಳೆ ಆರೋಪಿಗಳ ಸಂಪರ್ಕದಲ್ಲಿದ್ದ ಪವಿತ್ರ. ಇದು ಇಂಪಾರ್ಟೆಂಟ್. ದುರ್ಗದಿಂದ ಬೆಂಗಳೂರಿಗೆ ತರುವವರೆಗೂ ಕರೆ ಮಾಡಿರ್ತಾಳಂತೆ. ಕೊಲೆಗೆ ಪವಿತ್ರಾಳೆ ಮೂಲ ಕಾರಣ ಅಂತ ಉಲ್ಲೇಖ ಕೂಡ ಇದೆ. ಪೊಲೀಸರು ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿತ್ತು. ಸೊ ಹಾಗಾಗಿ ಇದು ಯಾಕೆ ವಿಚಾರ ಬಂತಂದರೆ ಟಾಮಿ ಸೆಬಾಸ್ಟಿಯನ್
ಈ ವಾದ ಮಾಡುವಾಗ ನೋಡ್ರಿ ಅವಳು ಇಲ್ಲೇ ಇರಲ್ಲ ಅಂತ ಹೇಳುವಾಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ವಿಚಾರವನ್ನು ಅಲ್ಲಿ ಗಮನಕ್ಕೆ ತರ್ತಾರೆ ಅಂತ. ಓಕೆ, ಸಾಕು. ಏನಾಗ್ತಾ ಇದೆ ರೀ ಪಾಲಿಟಿಕ್ಸಲ್ಲಿ, ಏನಿಂಥ ಪಟ್ಟುಗಳು, ಅಬ್ಬಬ್ಬಬ್ಬಬ್ಬಬ್ಬ. ಇನ್ನು ನಟ ದರ್ಶನ್ ಬಿಡುಗಡೆಗೆ ಮುಹೂರ್ತ ಫಿಕ್ಸ್ ಅಂತ ದೇವರೇ ಮುನ್ಸೂಚನೆ ಕೊಟ್ಟಿದ್ದಾರಂತೆ. ಹೌದು, ತುಮಕೂರು ಜಿಲ್ಲೆಯ ಚಿನಗ ಗ್ರಾಮದ ಮೂಕಾಂಬಿಕಾ ದೇವಿ ದೇಗುಲದ ಅರ್ಚಕರು ಒಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಅಶ್ವೀಜ ಕಾರ್ತಿಕ ಮಾಸದ ಮಧ್ಯಭಾಗದಲ್ಲಿ ದರ್ಶನ್ ಬಿಡುಗಡೆ ಆಗ್ತಾರೆ. 2027ಕ್ಕೆ ಶನಿ ದಶಾಭುಕ್ತಿ ಪ್ರಾರಂಭವಾಗಲಿದೆ. ದರ್ಶನ್ ರಾಜಕೀಯ ಜೀವನ ತುಂಬ ಚೆನ್ನಾಗಿದೆ ಅಂಥೇಳಿ ಜ್ಯೋತಿಷಿ ಡಾಕ್ಟರ್ ಲಕ್ಷ್ಮೀಕಾಂತ್ ಆಚಾರ್ಯ ಹೇಳಿದ್ದಾರೆ. ಅಲ್ಲದೆ ಬಲಗಡೆಯ ಹೂ ಪ್ರಸಾದ ಕೊಡುವ ಮೂಲಕ ತಾಯಿ ಮೂಕಾಂಬಿಕೆ ದರ್ಶನ್ ಬಿಡುಗಡೆಯ ಮುನ್ಸೂಚನೆ ಕೊಟ್ಟಿದ್ದಾರೆ ಅಂಥೇಳಿ ಇವರು ಹೇಳಿದ್ದಾರೆ. ಇವರ ಮಾತನ್ನು ಕೇಳಿ ದರ್ಶನ್ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಖಂಡಿತ ಖುಷಿಪಡಿ, ಅದನ್ನು ಏನು ಅಂತ ಕೂಡ ನಾನು ಕೂಡ ನಿಮ್ಗೆ ತೋರಿಸ್ತೀನಿ ಅವರು ಹೇಳಿ. ಮತ್ತೆ ಅವರು ಅತಿ ಶೀಘ್ರದಲ್ಲಿ ಕೂಡ ಬಿಡುಗಡೆ ಆಗ್ತಕ್ಕಂಥ ಪ್ರಸಾದ ಕೊಟ್ಟರು. ದೇವಿಯ ಒಂದು ಆಶೀರ್ವಾದ ಆಯಿತು ನೋಡಿ. ಆ ದೇವಿ ಕೂಡ ಪ್ರಸಾದವನ್ನು ಕೊಟ್ಟಿದ್ದಾಳೆ. ಅತಿ ಶೀಘ್ರದಲ್ಲಿ ಕೂಡ ಬಿಡುಗಡೆ ಆಗ್ತಾಳೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಡ ಅಂತ ಹೇಳಿ ನಾನು ಪ್ರತಿಯೊಬ್ಬರಲ್ಲೂ ಕೂಡ ಕೇಳ್ಕೊಳ್ತೇನೆ. ಎಷ್ಟು ದಿನದಲ್ಲಿ ಬಿಡುಗಡೆ ಆಗ್ತಾರೆ? ಅವರಿಗೆ ಇವಾಗ ಒಳ್ಳೆ ಸಮಯ ಪ್ರಾರಂಭ ಆಗಿದೆ. ನಂತರ ಕಾರ್ತಿಕ ಮಾಸದ ಅಂತ್ಯ ಭಾಗದೊಳಗಡೆ ಖಂಡಿತವಾಗೂ ಕೂಡ ಅವರಿಗೆ ಶುಭವಾಗಿರ್ತಕ್ಕಂಥ ಒಂದು ವಿಚಾರ ಸಿಗ್ತಕ್ಕಂಥದ್ದಿರುತ್ತೆ. ಅದು ನಾಳೆನೇ ಆಗಿರ್ಬೋದು ಅಥವಾ ನಾಡಿದ್ದೇ ಆಗಿರ್ಬೋದು. ಹಾಗಾಗಿ ಇದಕ್ಕೆ ಒಂದು ಮಾಸ ಅಂತ ನಾವು ಏನು ಹೇಳ್ತೀವಿ, ಆಶ್ವಾಯುಜ ಮಾಸ ಪ್ರಾರಂಭವಾಗುತ್ತೆ. ನಂತರ ಕಾರ್ತಿಕ ಮಾಸವು ಕೂಡ ಪ್ರಾರಂಭವಾಗ್ತಕ್ಕಂಥದ್ದು. ಈ 2 ಮಾಸದ ಒಳಭಾಗದಲ್ಲಿ ಖಂಡಿತವಾಗೂ ಕೂಡ ಅವ್ರಿಗೆ ಒಳ್ಳೆ ರೀತಿಯಾದಂಥ ಫಲಾನುಫಲಗಳೇ ಕೂಡ ಸಿಗ್ತಕ್ಕಂಥದ್ದಿರುತ್ತೆ. ಯಾಕೆಂದರೆ ಈಗ ನೀವೇ ಕೂಡ ನೋಡಿದ್ರಿ, ದೇವಿಯ ಆಶೀರ್ವಾದ ಪ್ರಾಪ್ತಿಯಾಗಿದೆ. ಆ ದೇವಿ ಬಲಗಡೆಯಿಂದ ಹೂವು ಪ್ರಸಾದವನ್ನು ಕೊಟ್ಟಿದ್ದಾಳೆ. ಈ ದೇವಿ ಹೂ ಪ್ರಸಾದವನ್ನು ಕೊಟ್ಟರೆ ಖಂಡಿತವಾಗೂ ಕೂಡ ಇದುವರೆಗೂ ಯಾವುದೂ ಕೂಡ ಒಂದು ರೀತಿಯಾಗಿ ಸುಳ್ಳಾಗಿರ್ತಕ್ಕಂಥದ್ದಿಲ್ಲ. ಜನ್ಮ ಜಾತಕದಲ್ಲಿ ಅವ್ರಿಗೆ ಒಂದು ಏನು ಗುರು ದಶಾಭುಕ್ತಿ ನಡೀತಾ ಇತ್ತು, ಈಗ ನಂತರ ಶನಿ ದಶಾಭುಕ್ತಿ ಕೂಡ 2027ಕ್ಕೆ ಪ್ರಾರಂಭ ಆಗೋದ್ರಿಂದ ಅವ್ರಿಗೆ ರಾಜಕೀಯ ಜೀವನ ತುಂಬ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ. 2027 ನಂತರ ರಾಜಕೀಯ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊಳ್ತಾರೆ. ಓಕೆ, ಈ ನಡುವೆ ಪವಿತ್ರ ಗೌಡ ತಾನು ಬಚಾವಾಗೋದಕ್ಕೆ ಟಾಮಿ ಸೆಬಾಸ್ಟಿಯನ್ ಅಂದರೆ ಪ್ರಖ್ಯಾತ ವಕೀಲರು, ನಾನು ಹೇಳಿದೆ ಯಾವ ರೀತಿ ವಾದ ಮಾಡ್ತಾ ಇದ್ರು, ನಮಗೇನ್ರಿ ಅವ್ರು ಏನು ಬೇಕಿದ್ರು ಅವ್ರು ಹೊಡೆದು ಸಾಯಿಸಿದ್ರು, ನಾನು ಹೇಳಿದ್ದೇನು ತಪ್ಪ, ಈ ಥರ ವಾದವಾಗ್ತಾ ಇದೆ. ಕೋರ್ಟ್ ಮಾನ್ಯ ಮಾಡಿದ್ರು ಮಾಡ್ಬೋದು. ಈಗ ಯಾರಿಗಾಗಿ ದರ್ಶನ್ ಪಾಪ ಜೈಲಿಗೆ ಹೋದ್ರು, ದರ್ಶನ್ ಜೈಲಲ್ಲಿ ಬಾಕಿ ಆಗಿಬಿಟ್ಟು ಪವಿತ್ರ ಗೌಡ ಆರಾಮ್ಸೆ ಹೊರಗೆ ಬರೋ ಸಾಧ್ಯತೆ ಇದೆ. ಬೇಕಾ? ಆದರೆ ರೇಣುಕಾ ಕೊಲೆಗೆ ಸೂತ್ರಧಾರಿ ಯಾರು? ಪವಿತ್ರ ಗೌಡ. ಕಾರಣ ಅಷ್ಟು ಸುಲಭ ಇಲ್ಲ. ಹೌದು, ಮೊದಲು ರೇಣುಕಾ ಸ್ವಾಮಿಯಿಂದ ಕೆಟ್ಟ ಕೊಳಕ ಅಶ್ಲೀಲ ಸಂದೇಶ ಬಂದಿದೆ. ರೇಣುಕಾ ಸ್ವಾಮಿ ಅಶ್ಲೀಲ ಸಂದೇಶದ ಬಗ್ಗೆ ಮಾಹಿತಿ ಬಂತು. ಸಹಾಯಕ ಪವನ್ಗೆ ಅದನ್ನು ಆಕೆ ಹೇಳ್ತಾಳೆ. ಪವನ್ ಮುಖಾಂತರ ದರ್ಶನ್ಗೆ ಹೇಳಿಸಿದ್ಲು ಪವಿತ್ರ. ಮೆಸೇಜ್ ಬಗ್ಗೆ ಮ್ಯಾನೇಜರ್ ನಾಗರಾಜ್ಗೂ ಮಾಹಿತಿ ಹೋಗುತ್ತೆ. ಮ್ಯಾನೇಜರ್ ನಾಗಾನಿಗೆ ಮೊದಲು ವಿಷಯ ಮುಟ್ಟಿಸ್ತಾನೆ ಪವನ್ A3. ಆಗ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಅಪಹರಿಸಲು ಸಂಚು. ಒಬ್ಬರನ್ನು ಅಪಹರಿಸಬೇಕು ಅಂತಂದರೆ ನಾಗರಾಜ್ ಆಗಲಿ ಪವನ್ ಆಗಲಿ ಈಕೆ ಆಗಲಿ ದರ್ಶನ್ ಅನುಮತಿ ಇಲ್ಲದೆ ಮಾಡ್ತಾರ? ಅಷ್ಟು ಧೈರ್ಯ ಇದೆ ಅವರಿಗೆಲ್ಲ. ದರ್ಶನ್ ಬಿಟ್ಬಿಡ್ತಾರಾ ಹಂಗೆ? ಅಪಹರಿಸ್ಕೊಂಬಂದ ನಂತರ ಅಣ್ಣ ಅಪಹರಿಸ್ಕೊಂಬಂದಿನಿ ನೋಡು ಅಂತಂದರೆ ಇಲ್ಲ ಅಲ್ವಾ? ದರ್ಶನ್ ಹೇಳದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇಲ್ಲ ಅಂತ ಇಟ್ಕೊಳ್ಳಿ, ಅದು ಬೇರೆ ವಿಚಾರ. ಜೂನ್ 8, 2024 ರೇಣುಕಾ ಸ್ವಾಮಿ ಕಿಡ್ನ್ಯಾಪ್. ಅಲ್ರಿ, ಕಿಡ್ನ್ಯಾಪ್ ಮಾಡಿಬಿಡೋಣ ಅಂತೇಳಿ ನಾಗರಾಜ್ಗೆ ಅನಿಸ್ಬೋದಾ? ಪವನ್ಗೆ ಅನಿಸ್ಬೋದಾ? ಪವನ್ಗೆ ಅನಿಸ್ಬೋದಾ? ಓತಿಕ್ಯಾತನಿಗೆ. ಇನ್ನು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಡಿಗೆ ಕರೆತಂದಿದ್ರು. ಶೆಡ್ ದರ್ಶನ್ ಕರೀತಾರಂತೆ. ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಹಲ್ಲೆ ಮಾಡಲಾಗತ್ತೆ. ದರ್ಶನ್ ಗ್ಯಾಂಗ್ನಲ್ಲಿ ಹಲ್ಲೆ ನಡೆಸುವಾಗ ಶೆಡ್ನಲ್ಲಿ ಇದ್ಲು ಅಂತೇಳಿ ಆರಂಭಿಕವಾಗಿ ಏನು ಚಾರ್ಜ್ ಶೀಟ್ ಬರೋದಕ್ಕಿಂತ ಮೊದಲೇ ಆ ಮಾಹಿತಿಗಳನ್ನು ಪೊಲೀಸ್ ಬರ್ತಾಯಿತ್ತು. ರೇಣುಕಾ ಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದಿದ್ದರು ಪವಿತ್ರ. ಕಾರಣ ಚಪ್ಪಲಿಯಲ್ಲಿ ರಕ್ತದ ಕಲೆ ಮತ್ತು ಬಟ್ಟೆಯಲ್ಲಿ ರಕ್ತದ ಕಲೆ ಇತ್ತು ಪವಿತ್ರ ಗೌಡರದು. ಆಮೇಲೆ ನಮಗೆ ಸಿಕ್ಕ CCTVಯಲ್ಲಿ ಪವಿತ್ರ ಗೌಡ ಓಡಾಟ ನೋಡಿದ್ದೀವಿ. ಪವಿತ್ರ ಮೊಬೈಲ್ ಕೃತ್ಯದ ಸ್ಥಳದಲ್ಲಿ ಆ್ಯಕ್ಟಿವ್ ಆಗಿತ್ತು. ಅದನ್ನು ಚಾರ್ಜ್ ಶೀಟ್ ಆಮೇಲೆ, ಅದಕ್ಕಿಂತ ಮೊದಲೇ ಪೊಲೀಸರು ಹೇಳಿದಾರಲ್ವ, ನಾವೇ ಹೇಳಿದ್ದೀವಿ. ಕಿಲ್ ಹಿಮ್ ಅಂತ ಸೂಚನೆ ಕೊಟ್ಟಿದ್ದೆ ಪವಿತ್ರ ಗೌಡ. ಇದನ್ನು ಚಾರ್ಜ್ ಶೀಟ್ಗಿಂತ ಮೊದಲೇ ನಾವು ಹೇಳಿದ್ವಿ. ಆಮೇಲೆ ಚಾರ್ಜ್ ಶೀಟಲ್ಲಿ ಬಂತು. ಕೊಂದ ಬಳಿಕ ಶವ ರಾಜಕಾಲುವೆ ಬಳಿ ಬಿಸಾಡಿದ್ರು. ಹೇಗೆ ಎನ್ನುವುದನ್ನು ಹೇಳಿದ್ದೆ ನಾನು. ಈ ಕಡೆ ಬಿಸಾಡಿದರೆ ರಾಜರಾಜೇಶ್ವರಿ ನಗರದ ಮೋರಿ ಹತ್ತಿರ ಇತ್ತು, ಬಟ್ ಎಲ್ಲಿಗೋ ತಗೊಂಡೋಗಿ ಬಿಸಾಕ್ತಾರೆ. ಯಾಕಂದರೆ ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಂದರೆ ಆ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ನಮಗೆ ಗೊತ್ತಿರೋನು ವಿನಯ್. ಹಾಂ,
ಎಲ್ಲ ಘಟನೆಗಳ ಹಿಂದೆ ಪವಿತ್ರ ಗೌಡ ಕರಾಳ ಹೆಜ್ಜೆ ಇದ್ದೇ ಇದೆ. ಕಿಡ್ನಾಪ್ ವೇಳೆ ಆರೋಪಿಗಳ ಸಂಪರ್ಕದಲ್ಲಿದ್ದ ಪವಿತ್ರ, ಇದು ಇಂಪಾರ್ಟೆಂಟ್. ದುರ್ಗದಿಂದ ಬೆಂಗಳೂರಿಗೆ ತರುವವರೆಗೂ ಕರೆ ಮಾಡಿರ್ತಾಳಂತೆ. ಕೊಲೆಗೆ ಪವಿತ್ರಾಳೆ ಮೂಲ ಕಾರಣ ಅಂತ ಉಲ್ಲೇಖ ಕೂಡ ಇದೆ. ಪೊಲೀಸರು ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿತ್ತು. ಸೊ ಹಾಗಾಗಿ ಇದು ಯಾಕೆ ವಿಚಾರ ಬಂತಂದರೆ, ತಾಮಿ ಸೆಬಾಸ್ಟಿಯನ್ ಈ ವಾದ ಮಾಡುವಾಗ ನೋಡ್ರಿ, ಅವಳು ಇಲ್ಲೇ ಇರಲ್ಲ ಅಂತ ಹೇಳುವಾಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ವಿಚಾರವನ್ನು ಅಲ್ಲಿ ಗಮನಕ್ಕೆ ತರ್ತಾರೆ ಅಂತ. ಓಕೆ, ಸಾಕು. ಏನಾಗ್ತಾ ಇದೆ ರೀ ಪಾಲಿಟಿಕ್ಸಲ್ಲಿ, ಏನಿಂಥ ಪಟ್ಟುಗಳು, ಅಬ್ಬಬ್ಬಬ್ಬಬ್ಬಬ್ಬಾ.